ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ರಾಮನವಮಿಯ ದಿನಾಂಕ ಮತ್ತು ಯಾವ ಮುಹೂರ್ತದಂದು ಆಚರಿಸಲಾಗುತ್ತದೆ, ಹಾಗೆ ರಾಮನವಮಿಯ ಮಹತ್ವ, ಮನೆಯಲ್ಲಿ ಸರಳವಾಗಿ ಪೂಜಾ ವಿಧಾನ ಸೇರಿ ಸಂಪೂರ್ಣವಾದಂತಹ ವಿವರ, ಹಾಗೆ ಯಾವ ಯಾವ ರಾಶಿಗಳ ಮೇಲೆ ಗಜಕೇಸರಿ ಯೋಗ ಇರುತ್ತದೆ, ಎಲ್ಲಿಂದ ಎಲ್ಲಿಯವರೆಗೆ ರಾಜಯೋಗ ಇರುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಭಾರತೀಯ ಸಂಸ್ಕೃತಿಯಲ್ಲಿ ರಾಮ ಎಂಬ ಎರಡಕ್ಷರಕ್ಕೆ ಅಪಾರವಾದಂತಹ ಶಕ್ತಿ ಇದೆ. ಅಧರ್ಮವನ್ನು ಅಳಿಸಿ ಧರ್ಮವನ್ನು ಪ್ರತಿಷ್ಠಾಪಿಸಲು ಮನುಷ್ಯ ರೂಪದಲ್ಲಿ ಅವತರಿಸಿದ ಭಗವಾನ್ ವಿಷ್ಣುವಿನ 8ನೇ ಅವತಾರವನ್ನೇ ನಾವು ಶ್ರೀರಾಮಚಂದ್ರನ ಅವತಾರ ಅಂತ ಕರೆಯುತ್ತೇವೆ. ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಈ ಮಹಾಪುರುಷನ ಜನ್ಮದಿನವನ್ನು ಶ್ರೀರಾಮನವಮಿ ಅಂಥೇಳಿ ದೇಶಾದ್ಯಂತ ಅದ್ಧೂರಿಯಿಂದ ಹಾಗೆ ಭಕ್ತಿ ಸಂಭ್ರಮಗಳಿಂದ ಆಚರಿಸುತ್ತೇವೆ. ರಾಮನವಮಿ ಎಂದರೆ ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದು. ಈ ದಿನವನ್ನು ಶ್ರೀರಾಮಚಂದ್ರನ ಜನ್ಮದಿನವಾಗಿ ಆಚರಿಸಲಾಗುತ್ತದೆ. 2026ರಲ್ಲಿ ಈ ಪವಿತ್ರ ಹಬ್ಬದ ಆಚರಣೆಯ ವಿವರಗಳನ್ನು ನೋಡೋಣ. ಮೊದಲನೇದಾಗಿ ನಾವು ರಾಮನವಮಿ ಯಾವಾಗ ಅಂತ ನೋಡೋಣ. ಈ ವರ್ಷ ಶ್ರೀರಾಮನವಮಿಯನ್ನು ಮಾರ್ಚ್ 27ರಂದು ಶುಕ್ರವಾರ ದಿವಸ ಆಚರಿಸಲಾಗುತ್ತದೆ. ಮಧ್ಯಾಹ್ನ 12 ಗಂಟೆಯ ಜನ್ಮ ಮುಹೂರ್ತದಲ್ಲಿ ಪೂಜೆ, ಉಪವಾಸ, ಭಜನೆ ಮತ್ತು ರಾಮಾಯಣ ಪಠಣವು ಅತ್ಯಂತ ಮಹತ್ವದ್ದಾಗಿದೆ. ಶ್ರೀರಾಮನು ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದ್ದರಿಂದ ಈ ಸಮಯದಲ್ಲಿ ಮಾಡುವ ಪೂಜೆ ಮತ್ತು ಪ್ರಾರ್ಥನೆ ಅತ್ಯಂತ ಫಲಪ್ರದವಾಗಿರುತ್ತದೆ. ಇನ್ನು ನವಮಿ ತಿಥಿ ಆರಂಭ ಯಾವಾಗ ಆಗುತ್ತೆ ಹಾಗೆ ಯಾವಾಗ ಅಂತ್ಯ ಆಗುತ್ತದೆ ಅಂತ ನೋಡೋದಾದರೆ ಮಾರ್ಚ್ 26, 2026ರಂದು ಸಂಜೆ 6:15ಕ್ಕೆ ಆರಂಭವಾಗುತ್ತದೆ. ನವಮಿ ತಿಥಿ ಮುಕ್ತಾಯವಾಗುವುದು ಮಾರ್ಚ್ 27, 2026ರಂದು ಸಂಜೆ 4:30ಕ್ಕೆ. ಹಾಗೆ ಪೂಜೆಗೆ ಶ್ರೇಷ್ಠ ಸಮಯ ಯಾವುದು ಅಂತ ನೋಡೋದಾದರೆ ಬೆಳಿಗ್ಗೆ 11:10ರಿಂದ ಮಧ್ಯಾಹ್ನ 1:30ರವರೆಗೆ. ಇನ್ನು ರಾಮನವಮಿಯ ಮಹತ್ವವನ್ನು ನೋಡೋದಾದರೆ ಶ್ರೀರಾಮನವಮಿಯು ಕೇವಲ ಒಂದು ಹಬ್ಬವಲ್ಲ, ಅದು ಅಧರ್ಮದ ಮೇಲೆ ಧರ್ಮದ ವಿಜಯ ಸಂಕೇತವಾಗಿದೆ. ಶ್ರೀರಾಮನು ಆದರ್ಶ ಮಗ, ಆದರ್ಶ ಪತಿ ಮತ್ತು ಆದರ್ಶ ರಾಜನಾಗಿ ಹೇಗೆ ಬದುಕಬೇಕು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಚೈತ್ರ ನವರಾತ್ರಿ 9ನೇ ದಿನವೇ ಶ್ರೀರಾಮನವಮಿಯಾಗಿರುವುದರಿಂದ ಇದು ಆಧ್ಯಾತ್ಮಿಕವಾಗಿ ಬಹಳ ಶಕ್ತಿಶಾಲಿ ದಿನವಾಗಿರುತ್ತದೆ. ರಾವಣನ ಅಟ್ಟಹಾಸವನ್ನು ಕೊನೆಗಾಣಿಸಲು ವಿಷ್ಣುವು ರಾಮನಾಗಿ ಅವತರಿಸಿದ ಪವಿತ್ರ ದಿನವಾಗಿದೆ. ಇನ್ನು ಮನೆಯಲ್ಲಿ ಸರಳವಾಗಿ ಹೇಗೆ ಪೂಜೆ ಮಾಡೋದು ಅನ್ನೋದನ್ನು ನೋಡೋದಾದರೆ ಶ್ರೀರಾಮನವಮಿಯಂದು ಮನೆಯಲ್ಲಿ ಸರಳವಾಗಿ ಮತ್ತು ಭಕ್ತಿಯಿಂದ ಪೂಜೆ ಮಾಡುವುದು. ಮುಂಜಾನೆಯೇ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಮನೆಯನ್ನು ಮತ್ತು ಪೂಜಾ ಮಂದಿರಗಳನ್ನು ಸ್ವಚ್ಛಗೊಳಿಸಬೇಕು. ರಾಮನ ಚಿತ್ರಪಟ ಅಥವಾ ವಿಗ್ರಹಕ್ಕೆ ಗಂಧ, ಅಕ್ಷತೆ ಮತ್ತು ಹೂಗಳನ್ನು ಅರ್ಪಿಸಿ ಪೂಜೆ ಮಾಡುವ ಸಂಕಲ್ಪ ಮಾಡಿ, ವಿಗ್ರಹವಿದ್ದರೆ ಪಂಚಾಮೃತ ಅಥವಾ ಶುದ್ಧ ನೀರಿನಿಂದ ಅಭಿಷೇಕ ಮಾಡಬೇಕು. ರಾಮನಿಗೆ ಹಳದಿ ಬಣ್ಣದ ವಸ್ತ್ರ ಮತ್ತು ತುಳಸಿ ಮಾಲೆ ಎಂದರೆ ಬಹಳ ಪ್ರಿಯವಾಗಿರುತ್ತದೆ. ತುಳಸಿ ದಳಗಳನ್ನು ಮರೆಯದೆ ಅರ್ಪಿಸಬೇಕು. ಶ್ರೀರಾಮನವಮಿಯ ವಿಶೇಷ ನೈವೇದ್ಯಗಳಾದ ಪಾನಕ, ಕೋಸಂಬರಿ ಮತ್ತು ಮಜ್ಜಿಗೆಯನ್ನು ತಯಾರಿಸಿ ದೇವರಿಗೆ ಅರ್ಪಿಸಬೇಕು. ರಾಮ ರಕ್ಷಾ ಸ್ತೋತ್ರ, ಹನುಮಾನ್ ಚಾಲಿಸ ಅಥವಾ ಶ್ರೀರಾಮ ಜೈ ರಾಮ ರಾಮ ಎಂಬ ಮಂತ್ರವನ್ನು ಪಠಿಸಬೇಕು. ಧೂಪ ದೀಪಗಳನ್ನು ಬೆಳಗಿ ಕರ್ಪೂರದ ಆರತಿಯನ್ನು ಬೆಳಗುವ ಮೂಲಕ ಪೂಜೆಯನ್ನು ಮಾಡಬೇಕು. ಹಾಗೆ ಅನೇಕ ಪ್ರಮುಖ ರಾಮ ಮಂದಿರಗಳಲ್ಲಿ ಈ ದಿನ ಅದ್ದೂರಿ ರಥೋತ್ಸವ ಮತ್ತು ಶೋಭಾಯಾತ್ರೆಗಳನ್ನು ನಡೆಸಲಾಗುತ್ತದೆ. ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ಈ ಹಬ್ಬದ ಕಳೆಯನ್ನು ವಿವರಿಸಲಾಗುವುದು. ಲಕ್ಷಾಂತರ ಭಕ್ತರು ಸರಯೂ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ರಾಮ ಮಂದಿರದ ದರ್ಶನ ಪಡೆಯುತ್ತಾರೆ. ಕರ್ನಾಟಕದಲ್ಲಿ ಶ್ರೀರಾಮನವಮಿ ಎಂದರೆ ಪಾನಕ ಮತ್ತು ಕೋಸಂಬರಿ ಬಹಳ ಪ್ರಸಿದ್ಧ. ಇವು ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲದೆ ಬೇಸಿಗೆಯ ಆರಂಭದಲ್ಲಿ ಆರೋಗ್ಯಕ್ಕೂ ಬಹಳ ತಂಪು ನೀಡುತ್ತವೆ. ಹೀಗಾಗಿ ಪ್ರಮುಖವಾಗಿ ರಸ್ತೆ ಬದಿಯಲ್ಲಿರುವ ಹನುಮನ ಮಂದಿರಗಳಲ್ಲಿ ಆ ದಿನ ವಿಶೇಷ ಪೂಜೆ ನೆರವೇರಿಸಿ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯು ಹಲವು ವರ್ಷಗಳಿಂದಲೂ ನಿರಂತರವಾಗಿ ಸಾಗುತ್ತಾ ಬಂದಿದೆ. ಇನ್ನು ರಾಮನವಮಿಯಂದು ಯಾವ ರಾಶಿಗಳಿಗೆ ರಾಜಯೋಗ ಇರುತ್ತದೆ, ಹಾಗೆ ಯಾವ ರಾಶಿಯವರ ಬಾಳು ಬಂಗಾರವಾಗುತ್ತದೆ ಅಂತ ನೋಡೋಣ. ಶ್ರೀರಾಮನವಮಿಯಂದು ಸೃಷ್ಟಿಯಾಗುವ ಈ ಗಜಕೇಸರಿ ಯೋಗವು ಮಾರ್ಚ್ 28ರವರೆಗೆ ಇರಲಿದ್ದು, ಈ ಸಮಯದಲ್ಲಿ ಸಕಾರಾತ್ಮಕವಾಗಿ ಕಾರ್ಯಪ್ರವೃತ್ತರಾಗುವುದರಿಂದ ನಮ್ಮ ಜೀವನದಲ್ಲಿ ನಮಗೆ ಉತ್ತಮ ಫಲ ಸಿಗುತ್ತದೆ.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಯೋಜನೆಯು ಮಾನವ ಜೀವನದ ಮೇಲೆ ಮಹತ್ತರವಾದ ಪರಿಣಾಮ ಬೀರುತ್ತದೆ. ಮಾರ್ಚ್ 26ರಂದು ಆಚರಿಸಲಾಗುವ ಶ್ರೀರಾಮನವಮಿಯ ಪವಿತ್ರ ದಿನದಂದು ಆಕಾಶ ಮಂಡಲದಲ್ಲಿ ಅದ್ಭುತವಾದ ವಿದ್ಯಮಾನ ಜರುಗಲಿದೆ. ಈ ದಿನ ಶುಭ ಗ್ರಹವಾದ ಗುರು ಮತ್ತು ಮನಸ್ಕರಕನಾದ ಚಂದ್ರ ಮಿಥುನ ರಾಶಿಯಲ್ಲಿ ಒಂದಾಗಲಿದ್ದಾರೆ. ಈ ಎರಡೂ ಗ್ರಹಗಳ ಸಂಯೋಗದಿಂದ ಅತ್ಯಂತ ಶಕ್ತಿಯುತವಾದ ಗಜಕೇಸರಿ ರಾಜಯೋಗ ಸೃಷ್ಟಿಯಾಗಲಿದೆ. ಈ ರಾಜಯೋಗವು ಕೆಲವು ರಾಶಿಗಳ ಜೀವನದಲ್ಲಿ ಆರ್ಥಿಕ ಸಬಲತೆ ಮತ್ತು ಯಶಸ್ಸಿನ ಬಾಗಿಲನ್ನು ತೆರೆಯಲಿದೆ. ಯಾವೆಲ್ಲ ರಾಶಿಗೆ ಗಜಕೇಸರಿ ಯೋಗದ ಅದೃಷ್ಟ ಸಿಗಲಿದೆ ಅನ್ನೋದನ್ನು ನೋಡೋಣ. ಕಟಕ ರಾಶಿಯವರಿಗೆ ಈ ಶ್ರೀರಾಮನವಮಿಯ ಅದೃಷ್ಟದ ಪರ್ವಕಾಲವಾಗಿರಲಿದೆ. ಗುರು ಮತ್ತು ಚಂದ್ರರ ಮೈತ್ರಿಯಿಂದಾಗಿ ನಿಮ್ಮ ಜೀವನದ ಹಳೆಯ ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿದೆ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಉತ್ತಮ ಗೌರವ ಮತ್ತು ಕೀರ್ತಿ ಲಭಿಸಲಿದೆ. ನಿರುದ್ಯೋಗಿಗಳಿಗೆ ಹೊಸ ಕೆಲಸದ ಅವಕಾಶಗಳು ಒದಗಿ ಬರಲಿವೆ. ಆರ್ಥಿಕವಾಗಿ ಲಾಭದಾಯಕ ಸಮಯ ಇದಾಗಿದ್ದು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ಸಮಯವು ಸುವರ್ಣ ಕಾಲವೆಂದೇ ಹೇಳಬಹುದು. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ಸೂಕ್ತ ಅವಕಾಶಗಳು ಸಿಗಲಿವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಗುರುವಿನ ಆಶೀರ್ವಾದದ ಬಲ ಸಿಗಲಿದ್ದು ವಿದೇಶಿ ವ್ಯವಹಾರಗಳಲ್ಲಿ ಪ್ರಗತಿ ಕಂಡುಬರಲಿದೆ. ಆರ್ಥಿಕ ಸ್ಥಿತಿಯಲ್ಲಿ ಗಣನೀಯ ಸುಧಾರಣೆ ಕಂಡುಬರುವ ಸಾಧ್ಯತೆ ಇದೆ. ಮಕರ ರಾಶಿಯವರ ಸ್ಥಗಿತಗೊಂಡಿದ್ದು ಕೆಲಸಗಳು ಈ ಅವಧಿಯಲ್ಲಿ ಮತ್ತೆ ಚಾಲನೆ ಪಡೆಯಲಿವೆ. ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿದ್ದು ಪರಸ್ಪರ ಸಹಕಾರ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಮನೆಯಲ್ಲಿ ನಿಂತು ಹೋಗಿದ್ದ ಶುಭ ಕಾರ್ಯಗಳು ಈ ರಾಜಯೋಗದ ಪ್ರಭಾವದಿಂದ ನೆರವೇರಲಿವೆ. ಮದುವೆ ನಿರೀಕ್ಷೆಯಲ್ಲಿರುವವರಿಗೆ ಶುಭ ವಾರ್ತೆ ಕೇಳಬರಲಿದೆ. ಇನ್ನು ಕುಂಭರಾಶಿಯವರ ಭವಿಷ್ಯವೇ ಈ ಸಮಯದಲ್ಲಿ ಬದಲಾಗಬಹುದು. ಆದಾಯದ ಮೂಲಗಳು ಹೆಚ್ಚಾಗಲಿದ್ದು ವ್ಯಾಪಾರಸ್ಥರಿಗೆ ದೊಡ್ಡ ಮಟ್ಟದ ಲಾಭ ದೊರೆಯಲಿದೆ. ಕಡಿಮೆ ಶ್ರಮದಿಂದ ಹೆಚ್ಚಿನ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದುವ ಅವಕಾಶಗಳಿವೆ. ನಿಮ್ಮ ಮನಸ್ಸಿನ ಆಸೆಗಳು ಈಡೇರಲಿದ್ದು ಸುಖಮಯ ಜೀವನ ನಿಮ್ಮದಾಗಲಿದೆ. ಇನ್ನು ಶ್ರೀರಾಮನ ಆರಾಧನೆಯಿಂದ ಏನು ವಿಶೇಷ ಫಲ ದೊರೆಯುತ್ತೆ ಅಂತ ನೋಡೋದಾದರೆ, ಗಜಕೇಸರಿ ಯೋಗವು ಜಾತಕದಲ್ಲಿ ಆನೆ ಮತ್ತು ಸಿಂಹದಂತೆ ಬಲವನ್ನು ನೀಡುವ ಶಕ್ತಿಯುತ ಯೋಗವಾಗಿದೆ. ಈ ಯೋಗದ ಅವಧಿಯಲ್ಲಿ ಶ್ರೀರಾಮನ ಆರಾಧನೆ ಮತ್ತು ವಿಷ್ಣು ಸಹಸ್ರನಾಮ ಪಠಿಸುವುದು ವಿಶೇಷ ಫಲ ನೀಡುತ್ತದೆ. ರಾಜಕೀಯ ಅಥವಾ ಸಮಾಜ ಸೇವೆಯಲ್ಲಿರುವವರಿಗೆ ಇದು ಅತ್ಯಂತ ಉನ್ನತ ಸ್ಥಾನಮಾನ ತಂದುಕೊಡಬಲ್ಲದು. ವಿಶೇಷವಾಗಿ ಮಿಥುನ ರಾಶಿಯಲ್ಲಿ ಈ ಸಂಯೋಗ ಘಟಿಸುತ್ತಿರುವುದರಿಂದ ಬೌದ್ಧಿಕ ಚಟುವಟಿಕೆಗಳು, ಬರವಣಿಗೆ ಮತ್ತು ಸಂವಹನ ಕ್ಷೇತ್ರದಲ್ಲಿರುವವರಿಗೆ ಅಪಾರ ಯಶಸ್ಸು ಸಿಗಲಿದೆ. ದಾನ ಧರ್ಮಗಳ ಮೂಲಕ ಗುರುವಿನ ಅನುಗ್ರಹ ಪಡೆದರೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಶಾಶ್ವತವಾಗಿ ದೂರವಾಗಲಿವೆ. ರಾಜಯೋಗ ಎಷ್ಟು ದಿನ ಇರುತ್ತದೆ ಅಂತ ನೋಡೋದಾದರೆ 2 ದಿನ ರಾಜಯೋಗ ಇರುವುದಿದೆ. ಶ್ರೀರಾಮನವಮಿಯಂದು ಸೃಷ್ಟಿಯಾಗುವ ಈ ಗಜಕೇಸರಿ ಯೋಗವು ಮಾರ್ಚ್ 28ರವರೆಗೆ ಇರಲಿದ್ದು ಈ ಸಮಯದಲ್ಲಿ ಸಕಾರಾತ್ಮಕವಾಗಿ ಕಾರ್ಯಪ್ರವೃತ್ತರಾಗುವುದರಿಂದ ಉತ್ತಮ ಫಲ ಸಿಗುತ್ತದೆ. ವೈಯಕ್ತಿಕ ಜಾತಕದಲ್ಲಿನ ಗ್ರಹಗಳ ಬಲದ ಆಧಾರದ ಮೇಲೆ ಫಲಿತಾಂಶಗಳಲ್ಲಿ ವ್ಯತ್ಯಾಸವಾಗುತ್ತದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ರಾಮನವಮಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.